ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸಾಕಷ್ಟು ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ವಾರ ಕೂಡ 5 IPOಗಳು ಓಪನ್ ಆಗುತ್ತೆ. ಅದರಲ್ಲಿ ಆಲ್ರೆಡಿ 2 IPOಗಳ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ಲಿಮಿಟೆಡ್ ಹಾಗೆ NSDLನ ಬಗ್ಗೆ ಡೀಟೇಲ್ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ 2 ವಿಡಿಯೋಗಳನ್ನು ಇನ್ನೂ ನೀವು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ 2 ಕಂಪನಿಗಳ ಡೀಟೇಲ್ IPO ಅನಾಲಿಸಿಸ್ ಅನ್ನು ನೀವು ನೋಡ್ಬೋದಾಗುತ್ತೆ. ನಾನು ಕವರ್ ಮಾಡ್ತಿರುವಂಥ ಮೂರನೇ ಕಂಪನಿ ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್ ಆಗಿರುತ್ತೆ. ಈ ಕಂಪನಿ ಕೂಡ IPOನ ತರ್ತಾ ಇದ್ದಾರೆ. ಮಂಗಳವಾರ ಜುಲೈ 29ಕ್ಕೆ ಈ ಒಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಈ ವಿಡಿಯೋನಲ್ಲಿ ಆದಿತ್ಯ ಇನ್ಫೋಟೆಕ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಇಶ್ಯೂ ಸೈಜ್ ಎಷ್ಟಿದೆ, ಯಾವ ಕೆಟಗರಿಗಳಲ್ಲಿ ಎಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಹಾಗೆ ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಲಾಂಗ್ ಟರ್ಮ್ ವಿಷನನ್ನು ಇಟ್ಕೋಬೋದಾ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್ ವಿಡಿಯೋ ಸೆಕ್ಯೂರಿಟಿ ಮತ್ತು ಸರ್ವೈಲೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. CP+ ಅನ್ನುವ ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಸೆಕ್ಯೂರಿಟಿ ಮತ್ತು ಸರ್ವೈಲೆನ್ಸ್ ರಿಲೇಟೆಡ್ ಸೊಲ್ಯೂಷನ್ಸ್ಗಳು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಕಂಪನಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ವೈಡ್ ವೆರೈಟಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. IoT ಕ್ಯಾಮ್ರಾಗಳು, HD ಅನಲಾಗ್ ಸಿಸ್ಟಮ್ಸ್ಗಳು, ಹಾಗೆ ಥರ್ಮಲ್ ಕ್ಯಾಮ್ರಾಸ್, ನೆಟ್ವರ್ಕ್ ಕ್ಯಾಮ್ರಾಸ್, ಥರ್ಮಲ್ ಕ್ಯಾಮ್ರಾಸ್, AI ಪವರ್ಡ್ ಸೊಲ್ಯೂಷನ್ಸ್ಗಳು, ಹಾಗೆ ರೆಸಿಡೆನ್ಷಿಯಲ್ ಯೂಸರ್ಸ್ಗಳಿಗೋಸ್ಕರ ವಿಡಿಯೋ ಸರ್ವೆಲೆನ್ಸ್ ಪ್ರಾಡಕ್ಟ್ಸ್ಗಳು, ಸ್ಮಾರ್ಟ್ ವೈಫೈ ಕ್ಯಾಮ್ರಾ, 4G ಎನೇಬಲ್ಡ್ ಕ್ಯಾಮ್ರಾ, ಡ್ಯಾಶ್ ಕ್ಯಾಮ್ಸ್, ಈ ರೀತಿಯಲ್ಲಿ ಸಾಕಷ್ಟು ವೈಡ್ ವೆರೈಟಿ ಸೆಕ್ಯೂರಿಟಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಟೋಟಲ್ 2986 SKUಗಳನ್ನು ಹೊಂದಿದ್ದಾರೆ. ಅಂದರೆ 2986 ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 550ಕ್ಕೂ ಹೆಚ್ಚಿನ ಸಿಟಿಗಳಲ್ಲಿ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಇದೆ. 1000ಕ್ಕೂ ಹೆಚ್ಚಿನ ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಟೋಟಲ್ 41 ಬ್ರಾಂಚ್ಗಳನ್ನು ಭಾರತದಾದ್ಯಂತ ಹೊಂದಿದ್ದಾರೆ. 13 RMA ಅಂದರೆ ರಿಟರ್ನ್ ಮರ್ಚೆಂಡೈಸ್ ಅಥರೈಸೇಷನ್ ಸೆಂಟರ್ಸ್ಗಳು ಕೂಡ ಇದೆ. 10 ಕಡೆಗಳಲ್ಲಿ ವೇರ್ ಹೌಸ್ಗಳನ್ನು ಹೊಂದಿದ್ದಾರೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಈ ವೇರ್ ಹೌಸ್ನಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಎಲ್ಲಿಂದ ಆರ್ಡರ್ಸ್ಗಳು ಬರುತ್ತೆ ಅದನ್ನು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಬಳಸ್ಕೊಂಡು ಸ್ಟ್ರಾಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಡಪ, ಆಂಧ್ರ ಪ್ರದೇಶನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ 10 ವೇರ್ ಹೌಸಸ್ಗಳು ಡಿಫ್ರೆಂಟ್ ಪಾರ್ಟ್ಸ್ನಲ್ಲಿ ಇದೆ. ಸೊ ಡೆಲ್ಲಿ, ಹರಿಯಾಣ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಕರ್ನಾಟಕ, ಕೋಲ್ಕತ್ತಾ, ಅಸ್ಸಾಂ, ಚೆನ್ನೈ, ಈ ರೀತಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇವರು ತಮ್ಮ ವೇರ್ ಹೌಸಸ್ಗಳನ್ನು ಹೊಂದಿದ್ದಾರೆ. ಈ ವೇರ್ ಹೌಸ್ನ ಮೂಲಕ ಪ್ರಾಡಕ್ಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಆಗಿರುತ್ತೆ. ಎಲ್ಲ ಸೆಕ್ಯೂರಿಟಿ ಮತ್ತು ಸರ್ವೈಲೆನ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದಿತ್ಯ ಇನ್ಫೋಟೆಕ್ನ IPO ಜುಲೈ 29 ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಜುಲೈ 31ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 640ರ ಲೋವರ್ ಪ್ರೈಸ್ ಬ್ಯಾಂಡ್, 675ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 22 ಶೇರ್ಗಳ ಲಾಟ್ ಆಗಿದ್ದು ಮಿನಿಮಮ್ 22 ಶೇರ್ಸ್ಗೆ ಅಂದರೆ ಒಂದು ಲಾಟ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,850 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆದಿತ್ಯ ಇನ್ಫೋಟೆಕ್ನ IPO ಅಲಾಟ್ಮೆಂಟ್ ಡೇಟ್ 1 ಆಗಸ್ಟ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ 4 ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಕೂಡ 4 ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 5 ಆಗಸ್ಟ್ ಆಗಿರುತ್ತೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ಸ್ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿದೆ. ಅದೇ ರೀತಿಯಲ್ಲಿ ರೆವಿನ್ಯೂ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ನಲ್ಲಿ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 2024ರ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಾಫಿಟ್ಸ್ ಆಲ್ಮೋಸ್ಟ್ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. EBITDA ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೆಟ್ವರ್ತ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ರಿಸರ್ವ್ಸ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ ಕಂಪನಿ 400 ಕೋಟಿ ಅರೌಂಡಲ್ಲಿ ಡೆಟ್ ಅನ್ನು ಹೊಂದಿದ್ದಾರೆ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ನಾರ್ತ್ ಇಂಡಿಯಾ, ಈಸ್ಟ್, ವೆಸ್ಟ್, ಸೌತ್ನಲ್ಲಿ ಕೂಡ ಬಿಸ್ನೆಸ್ ಅನ್ನು ಮಾಡ್ತಾರೆ. ಸೊ ಮೇಜರ್ ಆಗಿ ನಾರ್ತ್ ಇಂಡಿಯಾದಿಂದ 40% ರೆವಿನ್ಯೂ ಜನರೇಟ್ ಆಗುತ್ತೆ. ವೆಸ್ಟ್ ಮತ್ತು ಸೌತ್ ಇಂಡಿಯಾನಲ್ಲಿ 20-25% ರೆವಿನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಈಸ್ಟ್ ಪಾರ್ಟ್ನಲ್ಲಿ ಕೂಡ ಪ್ರಾಡಕ್ಟ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲಿಂದ ಕೂಡ 15% ಅರೌಂಡಲ್ಲಿ ರೆವಿನ್ಯೂ ಜನರೇಟ್ ಆಗುತ್ತೆ.
IPO ಇಶ್ಯೂ ಸೈಜ್ 1300 ಕೋಟಿ ಆಗಿದ್ದು ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ 2 ಕೂಡ ಇದೆ. ಫ್ರೆಶ್ ಇಶ್ಯೂ 500 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 800 ಕೋಟಿ ಆಗಿರುತ್ತೆ. ಸೊ 800 ಕೋಟಿ ಆಫರ್ ಫಾರ್ ಸೇಲ್ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. 500 ಕೋಟಿ ಫ್ರೆಶ್ ಅಮೌಂಟ್ ಏನು ಬರುತ್ತೆ ಅದರಲ್ಲಿ 375 ಕೋಟಿ ಡೆಟ್ ಕ್ಲಿಯರೆನ್ಸ್ಗೆ ಬಳಸ್ಕೋತಾರೆ. 412 ಕೋಟಿಯಲ್ಲಿ ಡೆಟ್ ಇದೆ. ಸೊ ಅದರಲ್ಲಿ ಸಾಕಷ್ಟು ಡೆಟ್ಟನ್ನು ಕ್ಲಿಯರ್ ಮಾಡುವಂಥ ಪ್ಲಾನ್ಸ್ ಇದೆ. ಮಿಕ್ಕ ಅಮೌಂಟನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ಗಳಿಗೆ ಬಳಸ್ತಾರೆ. QIB ಕ್ಯಾಟಗರಿಯಲ್ಲಿ 75% ಆಫರನ್ನು ಮಾಡ್ತಿದ್ದಾರೆ. ಸೊ ಇದೊಂದು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಇದೆ. ಮೀಡಿಯಂ ಸೈಜ್ನ IPO ಆಗಿರುತ್ತೆ. ಅಕಸ್ಮಾತ್ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಮಾಡಿದರೆ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿತ್ತು. ಬಟ್ ಇವರು QIBಸ್ಗೆ 75% ಆಫರನ್ನು ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. ಸೊ ಇಲ್ಲಿ HNI ಕ್ಯಾಟಗರಿಯಲ್ಲಿ ಕೂಡ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ಬೋದು. ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 675 ರೂಪಾಯಿ ಏನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 8,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ. 33 ರೂಪಾಯಿಯ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. PE ರೇಷಿಯೋ 20-21 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಇಂಡಸ್ಟ್ರಿ PEಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇವರು RHPನಲ್ಲಿ ಯಾವುದೇ ಒಂದು ಕಾಂಪಿಟೇಟರನ್ನು ನೇಮ್ ಮಾಡಿಲ್ಲ. ಅಂದರೆ ಇವರು ಏನು ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ರೀತಿಯ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯಾವುದೇ ಕಂಪನಿ ಇಲ್ಲಿವರೆಗೂ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ ಅನ್ನೋದು ಇವರ ಒಂದು ವ್ಯೂ ಆಗಿರುತ್ತೆ. ಸೊ ಈ ಒಂದು ಕಂಪನಿಯ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಭಾರತದಲ್ಲಿ ಈ ಒಂದು ಸೆಕ್ಯೂರಿಟಿ ಮತ್ತೆ ಸರ್ವೈಲೆನ್ಸ್ ಮಾರ್ಕೆಟ್ ನಲ್ಲಿ ಈ ಕಂಪನಿ ಒಂದು ಟಾಪ್ ಪ್ಲೇಯರ್ ಆಗಿದೆ. ಒಂದು ಸ್ಟ್ರಾಂಗ್ ಕಸ್ಟಮರ್ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಅನ್ನು ಹೊಂದಿರೋದು ಕಂಪನಿಯ ಇನ್ನೊಂದು ಸ್ಟ್ರೆಂತ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಸರ್ವಿಸ್ ಸೆಂಟರ್ಸ್ಗಳನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಾರೆ. ಎಂಡ್ ಟು ಎಂಡ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಇಕ್ವಿಪ್ಮೆಂಟ್ಗಳಿಗೆ ಅಥವಾ ಪ್ರಾಡಕ್ಟ್ಸ್ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಇವರ ರೆವಿನ್ಯೂ ಮತ್ತು ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇದೆ. ಒಂದು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿದ್ದಾರೆ. ಹಾಗೆ ವೇರ್ ಹೌಸಸ್ಗಳು ಕೂಡ ಸ್ಟ್ರಾಟಜಿಕ್ ಲೊಕೇಶನ್ಸ್ಗಳಲ್ಲಿ ಪ್ಲೇಸ್ ಆಗಿದೆ. ಇದಿಷ್ಟು ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಕೆಲವೊಂದಿಷ್ಟು ವೀಕ್ನೆಸಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ ಇವರು CCTV ಕ್ಯಾಮರಾಸ್ಗಳನ್ನು ಸೆಲ್ ಮಾಡಿ ಅದರಿಂದ ಹೆಚ್ಚಿನ ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದ್ದಾರೆ. ಬೇರೆ ಬೇರೆ ಪ್ರಾಡಕ್ಟ್ ವೆರೈಟೀಸ್ ಇದ್ರೂ ಕೂಡ ಈ ಸೆಕ್ಯೂರಿಟಿ ರಿಲೇಟೆಡ್ CCTV ಕ್ಯಾಮರಾ ಇನ್ಸ್ಟಾಲೇಷನ್ನಿಂದನೇ ಹೆಚ್ಚಿನ ಒಂದು ರೆವೆನ್ಯೂಸ್ ಜನರೇಟ್ ಆಗ್ತದೆ. ಸೊ ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೂಡ ಕಂಪನಿ ಫೋಕಸನ್ನು ಮಾಡಬೇಕಾಗುತ್ತೆ. ಹಾಗೆ ನಂಬರ್ ಆಫ್ ಸಪ್ಲೈಯರ್ಸ್ ಸ್ವಲ್ಪ ಲಿಮಿಟೆಡ್ ಕಾಣಿಸ್ತಾರೆ. ಸೊ ಅಕಸ್ಮಾತ್ ಸಪ್ಲೈ ರಿಲೇಟೆಡ್ ಕನ್ಸರ್ನ್ಸ್ ಬಂದರೆ ರಾ ಮೆಟೀರಿಯಲ್ಸ್ಗಳ ಸಪ್ಲೈ ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು. ಹಾಗೆ ಇವರು ರಾ ಮೆಟೀರಿಯಲ್ಸ್ಗಳನ್ನು ಚೈನಾನಿಂದ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಭಾರತ ಮತ್ತು ಚೈನಾ ನಡುವಿನ ರಿಲೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೇವಲ ಆಂಧ್ರ ಪ್ರದೇಶನಲ್ಲಿ ಇದೆ. ವೇರ್ ಹೌಸಸ್ಗಳನ್ನು ಬೇರೆ ಬೇರೆ ಕಡೆ ಹೊಂದಿದ್ದಾರೆ. ಸೊ ಸ್ಟ್ರಾಟಜಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಬೇರೆ ಕಡೆ ಮಾಡಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಸಿಗ್ಬೋದು. ಸೊ ವೀಕ್ನೆಸ್ಗಿಂತ ಕಂಪನಿಯ ಸ್ಟ್ರೆಂತ್ಸ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಈ ಒಂದು ಇಂಡಸ್ಟ್ರಿ ಏನಿದೆ ಸ್ಟ್ರಾಂಗ್ CAGRನೊಂದಿಗೆ ಗ್ರೋ ಆಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸ್ ಮತ್ತು ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. IPO ರಿಜಿಸ್ಟ್ರಾರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಕಂಪನಿ ಸೆಟ್ ಮಾಡಿರುವಂಥ ಕಟ್ ಆಫ್ ಪ್ರೈಸ್ 675 ರೂಪಾಯಿ, 220 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ 30ರಿಂದ 33% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಇಷ್ಟೇ ಪ್ರೀಮಿಯಂ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ಹಾಕ್ಬೋದು. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕೂಡ ಒಳ್ಳೆಯ ಒಂದು ಕಂಪನಿ ಆಗಿರುತ್ತೆ. ಸದ್ಯಕ್ಕೆ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನೇ ಕಾನ್ಸಂಟ್ರೇಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಯಾವುದೇ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಸೊ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಒಂದು ಮೊನೋಪೋಲಿಯನ್ನು ಮೇಂಟೈನ್ ಮಾಡ್ಬೋದು. ಹಾಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಕೂಡ ಆಗಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ಒಂದು ಸ್ಟಾಕನ್ನು ಇಟ್ಕೋಬೋದಾಗುತ್ತೆ. ಬಟ್ ಆ್ಯಸ್ ಯೂಶುವಲ್ ಕಂಪನಿಯ ಪ್ರಾಫಿಟ್ಸ್ ರೆವೆನ್ಯೂಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೊಳ್ತಾ ಹೋಗಬೇಕಾಗುತ್ತೆ. ಸೊ ನಾನಿವತ್ತು ಆದಿತ್ಯ ಇನ್ಫೋಟೆಕ್ನ ಬಗ್ಗೆ ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.